ವಿಜಯ್ ಅವರು ಗೆದ್ದಾಯ್ತು ಟಿವಿಕೆ ಪಕ್ಷದ ಮೂಲಕ ಇನ್ನೇನು ಕ್ಷಣಗಳಲ್ಲಿ ಸಿಎಂ ಆಗ್ತಾರೆ ಅಂತ ಅವರ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಸರ್ಕಾರ ರಚನೆ ಮಾಡೋದು ಅಷ್ಟೇ ಬಾಕಿ ಇರುವಂತದ್ದು. ಅವರ ಅಭಿಮಾನಿಗಳು ಹಾಗೆ ದೊಡ್ಡ ದೊಡ್ಡ ಹಿರಿಯ ನಾಗರಿಕರು ಕೂಡ ವಿಜಯ್ ಅವರಿಗೆ ಒಂದು ವಿಶ್ ಮಾಡಿರುವಂತದ್ದು. ಸದ್ಯಕ್ಕೆ ಈ ಒಂದು ಲೆಟರು ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ. ಅದು ಏನು ಅಂತೀರಾ? ಕೈಲಾಸದಿಂದ ಬಂದಿರುವಂತಹ ಲೆಟರು. ಕೈಲಾಸ ದೇಶದ ಪ್ರಧಾನಿ ಅಂತ ಕರೆಸ್ಕೊಂಡಿರುವಂತಹ ನಿತ್ಯಾನಂದ ಸ್ವಾಮಿ ಅವರು ವಿಜಯ್ ಅವರ ಒಂದು ಆಡಳಿತಕ್ಕೆ ಸಂಬಂಧಪಟ್ಟಂತೆ ಹಾಗೆ ಅವರು ಗೆದ್ದಿರುವಂತಹ ವಿಚಾರವನ್ನ ಸಂಭ್ರಮಿಸಿದ್ದಾರೆ. ಅವರು ಕೂಡ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ, ನೀವು ಹೊಸದಾಗಿ ಆಡಳಿತ ಪಕ್ಷವನ್ನ ಪ್ರಾರಂಭ ಮಾಡಿದೀರಾ, ನಿಮ್ಗೆ ಒಳ್ಳೇದಾಗ್ಲಿ, ಜನ ನಿಮ್ಮನ್ನ ಬೆಂಬಲಿಸ್ಲಿ, ನಿಮ್ಗೆ ಆ ದೇವರು ಶಕ್ತಿ, ಆಯಸ್ಸು, ಆರೋಗ್ಯ ಎಲ್ಲ ಕೊಡ್ಲಿ, ನಮ್ಮ ಸಪೋರ್ಟ್ ನಿಮ್ಗೆ ಇರುತ್ತೆ. ಬರೀ ತಮಿಳುನಾಡು ಮಾತ್ರವಲ್ಲ, ಇಡೀ ದೇಶವ್ಯಾಪಿ ನೀವು ಸಂಚಾರ ಮಾಡಬೇಕು, ಸದ್ದು ಮಾಡಬೇಕು, ನಿಮ್ಮ ಸೌಂಡು ಇಡೀ ದೇಶವ್ಯಾಪಿ ಇರಬೇಕು ಅಂತ ಹೇಳಿ ನಿತ್ಯಾನಂದ ಸ್ವಾಮೀಜಿ ಅವರು ಅವರಿಗೆ ಆಶೀರ್ವಾದವನ್ನ ಮಾಡಿದ್ದಾರೆ. ಒಂದು ಲೆಟರ್ ಅನ್ನ ಕಳಿಸುವಂತಹ ಮೂಲಕ ಈಗ ನಿತ್ಯಾನಂದ ಸ್ವಾಮೀಜಿ ಅವರು ಮತ್ತೆ ಸದ್ದು ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಇದನ್ನ ನೋಡಿದಂತಹ ವಿಜಯ್ ಅವರ ಅಭಿಮಾನಿಗಳು ಕೂಡ ಕೈಲಾಸದವರೆಗೂ ಕೂಡ ಹೋಯ್ತಾ ವಿಜಯ್ ದಳಪತಿ ಅವರು ಗೆದ್ದಿರುವಂತಹ ವಿಚಾರ ಅಂತ ಈ ಕಡೆ ಅಭಿಮಾನಿಗಳು ಕೂಡ ಸದ್ಯಕ್ಕೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಸೊ ನಿತ್ಯಾನಂದ ಸ್ವಾಮೀಜಿ ಅವರ ಈ ಒಂದು ಲೆಟರು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ.